ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನಾಳೆ ಬರ್ತಾ ಇದೆ. ಸೊ ಯಾವ ಥರ ನೀವು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ನ ನೋಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಎಷ್ಟೊತ್ತಿಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರುತ್ತೆ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ನಮ್ಮ ಒಂದು ಚಾನಲಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ. ಸೊ ಬೇಗ ಆಗಬೇಕು ಅಂತಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ 1,000 ಲೈಕ್ಸ್ನ ಮಾಡ್ತೀರಲ್ವಾ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾವು ಪಿ ಯು ಸಿ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ಪಿ ಯು ಸಿ ರಿಸಲ್ಟ್ ಎಷ್ಟೊತ್ತಿಗೆ ಹೊರಗಡೆ ಬರುತ್ತೆ ಅಂತಲೂ ಕೂಡ ಹೇಳ್ತೀನಿ. ಪಿ ಯು ಸಿ ರಿಸಲ್ಟ್ ನಾಳೆ ಬರುತ್ತೆ ಅಂತಂದರೆ 14ನೇ ತಾರೀಕು ಪಿ ಯು ಸಿ ರಿಸಲ್ಟ್ ಬರ್ತಾ ಇದೆ. ಎಷ್ಟೊತ್ತಿಗೆ ಅಂತಂದರೆ 11:15. ಸೊ 11:15 ಅಂತಂದರೆ ನೀವು 11:15 ಕಾಯ್ಕೊಂಡು ಇದು ಮಾಡಬೇಡಿ. ಸೊ 11 ಗಂಟೆಲೇ ಸ್ವಲ್ಪ ನೀವು ಆನ್ಲೈನಿಗೆ ಬಂದು ನೀವು ಸರ್ಚ್ನ ಮಾಡಿ. ಓಕೆ, ರಿಸಲ್ಟ್ ಬಂದಿದೆಯಾ ಬಂದಿಲ್ವಾ ಅಂತ ನೀವು ಒಂದು ಸಲ ಚೆಕ್ ಮಾಡ್ತಾರೆ, ಯಾಕೆಂದರೆ ಸರ್ವರ್ ಬಿಸಿ ಬರುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಒಂದು ರಿಸಲ್ಟ್ಗಳನ್ನ ನೋಡ್ಕೊಳ್ಳಿ. ಇವಾಗ ಹೆಂಗೆ ರಿಸಲ್ಟ್ ನೋಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನೀವು ಗೂಗಲ್ನ ಓಪನ್ ಮಾಡಬೇಕು. ಗೂಗಲ್ನ ಓಪನ್ ಮಾಡಿಬಿಟ್ಟು ನೀವಲ್ಲಿ ಒಂದು ವೆಬ್ಸೈಟ್ನ ನೀವು ಸರ್ಚ್ ಮಾಡಬೇಕು. PUE.KAR.NIC.IN ಅಂತ ನೀವು ಸರ್ಚ್ ಮಾಡಬೇಕು. ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. PUE.KAR.NIC.IN ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಈ ಒಂದು ಪೇಜಲ್ಲಿ ನಿಮಗೆ ರಿಸಲ್ಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ರಿಸಲ್ಟ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಬಾಕ್ಸ್ ಬರುತ್ತೆ, ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ. ಸೊ ಆ ಬಾಕ್ಸ್ ಪಕ್ಕದಲ್ಲಿ ಪಿ ಯು ಸಿ ರಿಸಲ್ಟ್ ಟು ಬಿ ಅನೌನ್ಸ್ಡ್ ಆನ್ 14/7/2020 ಅಂತ ತೋರಿಸ್ತದೆ. ಸೊ ಆ ಒಂದು ಬಾಕ್ಸಲ್ಲಿ ಬಲಗಡೆ ಬಾಕ್ಸಲ್ಲಿ ನಿಮಗೆ ರಿಜಿಸ್ಟರ್ ನಂಬರ್ನ ಕೇಳುತ್ತೆ ನಾಳೆ 11:15. ಓಕೆ, ಸೊ ಆವಾಗ ನೀವು ರಿಜಿಸ್ಟರ್ ನಂಬರ್ನ ಹಾಕಿದ್ರೆ ಸೊ ನಿಮ್ಮ ಒಂದು ರಿಸಲ್ಟ್ ಇಲ್ಲಿ ಬಂದುಬಿಡುತ್ತೆ. ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಎಲ್ಲರೂ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಓಕೆ, ಒಳ್ಳೆ ಸ್ಕೋರ್ ತೆಗೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಪೇಜ್ ನೋಡ್ತಾ ಇದ್ದರೆ ನನಗೂ ಕೂಡ ನಾನು ಪಿ ಯು ಸಿ ಟೈಮಲ್ಲಿ ಚೆಕ್ ಮಾಡಿದಾಗ ಯಾವ ಥರ ಫೀಲ್ ಇತ್ತು ಆ ಥರ ಫೀಲ್ ಆಗ್ತಾಯಿದೆ. ಅಫ್ಕೋರ್ಸ್ ಎಲ್ಲರೂ ಕೂಡ ಭಯನೂ ಕೂಡ ಪಟ್ಟಿರ್ತೀರ. ಫೇಲ್ ಆಗುತ್ತೋ ಪಾಸ್ ಆಗುತ್ತೆ ಅಂತಲೂ ಕೂಡ ಕೆಲವೊಬ್ಬರಿಗೆ ಮೈಂಡಲ್ಲಿ ಇರುತ್ತೆ. ಸೊ ತಲೆ ಕೆಡಿಸ್ಕೊಬಿಡಿ. ಫೇಲ್ ಆದರೂ ತಲೆ ಕೆಡಿಸ್ಕೊಬಿಡಿ, ಪಾಸ್ ಆದರೂ ತಲೆ ಕೆಡಿಸ್ಕೊಬಿಡಿ. ಪಾಸ್ ಆದರೂ ಖುಷಿ ಪಡಿ, ಫೇಲ್ ಆದರೂ ಖುಷಿ ಪಡಿ. ಓಕೆ, ಟೆನ್ಷನ್ ಮಾಡ್ಕೊಬಿಡಿ ಫೇಲ್ ಆಗೋದೆ ಜೀವನ ಹೊಂಟೋಯ್ತು ಅಂತ. ಮತ್ತೆ ಕಟ್ಟಿ ಪಾಸ್ ಮಾಡ್ಬೋದು. ಓಕೆ, ಧೈರ್ಯವಾಗಿರೆ, ಖುಷಿಯಿಂದಿರೆ. ಆಮೇಲೆ ಫೇಲ್ ಆದೆ ಅಂತ ಅಂದ್ಬಿಟ್ಟು ಏನಾದರೂ ಮಾಡ್ಕೊಬಿಟ್ಟಿರ. ಸೊ ಆ ಥರ ದಯವಿಟ್ಟು ಯಾರು ಕೂಡ ಮಾಡ್ಕೋಕ್ಕೆ ಹೋಗ್ಬೇಡಿ. ಫೇಲ್ ಆದರೂ ಕೂಡ ಜೀವನ ಇದೆ. ಜೊತೆಗೆ ಫೇಲ್ ಆದ್ರೂ ಕೂಡ ಮತ್ತೆ ನೀವು ಇನ್ನೊಂದು ಸಲ ಎಕ್ಸಾಮ್ನ ಬರಿಬೋದು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಒಂದು ಪ್ರತಿಯೊಬ್ಬರು ಫ್ರೆಂಡ್ಸ್ಗೂ ಕೂಡ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡ್ತೀರಾ ಅಂದ್ಕೊಂಡು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.